ಬಂದು ಆಟ ಆಡಬೇಕು. ನಾವು ಏನು ಕೊಡ್ತೀವೋ ಅದನ್ನ ಆಟ ಆಡ್ತಾ ಮಾಡ್ಕೊಂಡು ನೀವು ಇದು ಮಾಡಬೇಕು. ಗೊತ್ತಾಯ್ತಾ? ನಿಮ್ಮಲ್ಲಿ ಭಯ ಹೋಗ್ಲಿ ಅಂತ ನಿಮ್ಗೆ ಫಸ್ಟ್ ನಾನು ಮಾತಾಡಿಸ್ತಾ ಇದ್ದೀನಿ. ಅರ್ಥ ಆಯ್ತಾನೆ ಹೇಳ್ತಿರೋದು? ಎಲ್ಲ ಸಿಂಪಲ್ ಇರುತ್ತೆ. FL ಅಂತ ಹೇಳಿದ್ರೇನೆ ಅಷ್ಟೇ ತಾನೆ. ತುಂಬಾ ಸಿಂಪಲ್ ಲೆಕ್ಕಗಳು ಕೊಡೋದು, ಯಾರು ಕಷ್ಟ ಇರೋದು ಏನು ಕೊಡೋದಿಲ್ಲ ನಾನು. ಆಯ್ತಾ? ತುಂಬಾ ಸಿಂಪಲ್ ಆಗಿ ಕೊಡ್ತೀನಿ, ಯಾರು ಭಯ ಪಡ್ತೀವಿ. ಖುಷಿಯಾಗ ಅದನ್ನೇ ಸಂತೋಷ ಆಯ್ತಾ? ಗೊತ್ತಿರೋದನ್ನ ಯೋಚನೆ ಮಾಡಿ ಹೇಳಿ. ಅರ್ಥ ಆಯ್ತಾ? ನಾವು ಆಟ ಕಷ್ಟ ಕೊಡ್ತೀವಿ ನಾವು ಇಲ್ಲಿ. ಅದೇ ನೀನು ಎತ್ಕೊಟ್ಟು ಕರೆಕ್ಟ್ ಆಗಿ ಸ್ವಲ್ಪ ಜೋರಾಗಿ ಹೇಳು. ಒಂದೊಂದೇ ಎಣಿಸ್ಬೋದು. ಬೇರೆ ಇನ್ಯಾವ ರೀತಿ ಎಣಿಸ್ಬೋದನ್ನ ಎರಡೆರಡು ಎಣಿಸ್ಬೋದಾ? ಅದ್ ಪಕ್ಕಕ್ಕೆ ಇಟ್ಟು ಅದನ್ನ ಪಕ್ಕಕ್ಕೆ ಇಟ್ಬಿಡು. ಅದ್ ಎರಡೆರಡು ಎಣಿಸು. ಬಿಡಿ ಎಲ್ಲ ನಮಸ್ ಇಟ್ಬಿಡಿ. ಇಲ್ಲಿ ಇಟ್ಬಿಡಿ. ಯಾವ್ದಾದ್ರು ಒಂದು 3 ಅಂಕಿಗಳನ್ನ ನಿಮ್ಗೆ ಇಷ್ಟ ಬಂದಿತ್ತು ಅಂದ್ರೆ ಅದು ಯಾವ್ದಿದೆಯೋ ನಿನ್ಗೆ ಅದು ಇಷ್ಟ ಬಂದಿತ್ತು ನಿಶ್ಚಿತ. ಇದು ಅತ್ಯಂತ ಚಿಕ್ಕ ಸಂಖ್ಯೆ. ಚಿಕ್ಕ ಸಂಖ್ಯೆ ಮಾಡೋದು ಹೇಳ್ಬೇಕು ನನಗೆ ಅಷ್ಟೇ. ಅದಲ್ಲಿ 3 ಅಂಕಿಯ ಚಿಕ್ಕ ಸಂಖ್ಯೆ ಮಾಡಿ. ಈಗ ಇದಪ್ಪ 6, 8, 2 ಇದೆ ಅಲ್ವಾ? 6, 8, 9 ಇದೆ. ಅದರಲ್ಲಿ 6, 8, 9 ಬಳಸ್ಕೊಂಡು ಅತಿ ಚಿಕ್ಕ ಸಂಖ್ಯೆ ಮಾಡಬೇಕು. 689. ಆಯ್ತಾ? ಈಗ ಅದೇ 3 ಅಂಕಿಗಳನ್ನ ಬಳಸ್ಕೊಂಡು ಬೇರೆ ಬೇರೆ ಅಂಕಿಗಳನ್ನ ರಚನೆ ಮಾಡ್ಬಿಟ್ಟು ಹೇಳಿ ನನಗೆ. ಸರ್ 869. ವೆರಿ ಗುಡ್. ಇನ್ನೊಂದು ಯಾವ್ದಾದ್ರು ಮಾಡಿ ನೋಡೋಣ. ದ್ವಿತೀಯ ವಿಭಕ್ತಿ ಪ್ರತ್ಯಯ ಯಾವುದು? ದ್ವಿತೀಯ ವಿಭಕ್ತಿ ಪ್ರತ್ಯಯ ಯಾವುದು? ಗುಡ್, ರೈಟ್ ಆನ್ಸರ್. ಪೋಷಕರು ಮಕ್ಕಳ ಸಹ ಸಂಬಂಧ ಅಂತೇಳಿ ಪೇರೆಂಟ್ಸು ಮತ್ತೆ ಮಗು ಇಬ್ಬರು ಸೇರಿ ಎಷ್ಟು ಹೈಯೆಸ್ಟ್ ಬರೆದಿರೋ ಅವ್ರಿಗೆ ಪ್ರೈಸ್, ಅಂದ್ರೆ ಅವ್ರಿಗೆ ಮಾರ್ಕ್ಸ್ ಇಷ್ಟು ಅಂತ ಇಟ್ಟಿರ್ತೀವಿ, ಅದು ಫುಲ್ ಬಂದಿದ್ದು. ಉದಾಹರಣೆಗೆ ತಬಲ ಅಂದ್ರೆ ನೀವು ನೆಕ್ಸ್ಟ್ ಪದ ಲಾ ಇಂದ ಸ್ಟಾರ್ಟ್ ಮಾಡಿ ಬರಿತಾ ಇರ್ಬೇಕು ನೀವು. ತಿರ್ಗಾ ಆ ನೆಕ್ಸ್ಟ್ ಪದ ಯಾವ್ದಿರ್ಬೇಕು? ಆ ಪದದ ಕೊನೆಯ ಅಕ್ಷರದ ಪದ, ಆ ಪದದ ಕೊನೆಯ ಅಕ್ಷರದ ಪದ, ಆ ಪದದ ಕೊನೆಯ ಅಕ್ಷರದ ಪದ. ರಂಗೋಲಿ ಕರೆಕ್ಟ್ ಇದೆ. ಇದು ಎಷ್ಟಾಯ್ತು ನೋಡಿ. ಬಟ್ ಬ್ಯೂಟಿಫುಲ್ ಆಗಿ ಬರೆದಿದ್ದಾರೆ ಮೇಡಮ್ ಎಲ್ಲ. ತುಂಬಾ ಖುಷಿ ಆಗಿದೆ.